8 ಆಗಸ್ಟ್ 1963 ಆ ಕತ್ತಲ್ ರಾತ್ರಿ ರಾಯಲ್ ಮೇಲ್ ಟ್ರೈನ್ ಒಂದು ಗ್ಲಾಸ್ಗೋದಿಂದ ಲಂಡನ್ ಕಡೆಗೆ ಜಬರ್ದಸ್ತಾಗಿ ಹೊಂಟಿತ್ತು. ಆ ಟ್ರೈನ್ ಒಳಗ ಒಂದು ಡಬ್ಬಾದಾಗ ನೋಟ್ಗಳು ತುಂಬಿದ ಚೀಲ್ಗಳಿದ್ವು. ಅದ್ರ ಬೆಲೆ ಇವತ್ತಿನ ಲೆಕ್ಕದಾಗ ನೋಡಿದ್ರ ಸುಮಾರು 6.7 ಕೋಟಿ ಪೌಂಡ್, ಅಂದ್ರೆ ನಮ್ಮ ರೂಪಾಯಿದಾಗ ಅಂದಾಜು 800 ಕೋಟಿ ರೂಪಾಯಿ ಆಕಿತ್ತ. ಟ್ರೈನ್ ಡ್ರೈವರ್ ಜಾಕ್ ಮಿಲ್ಸ್ ರಾತ್ರಿ ಕತ್ತಲ್ದಾಗ ಗಾಡಿನ ಜಬರ್ದಸ್ತಾಗಿ ಓಡಿಸ್ಕೊಂಡು ಹೊಂಟಿದ್ದ. ಹಂಗ ಹೋಗುವಾಗ ಅಚಾನಕ್ ಆಗಿ ಒಂದು ಕ್ರಾಸಿಂಗ್ ಹತ್ರ ಸಿಗ್ನಲ್ ಕೆಂಪ್ ಆಗ್ಬಿಡ್ತೈತಿ. ಡ್ರೈವರ್ಗೆ ಇದು ಬಹಳ ವಿಚಿತ್ರ ಅನಿಸ್ತೈತಿ. ಯಾಕಂದ್ರ ಆ ಟೈಮ್ನಾಗ ಆ ಜಾಗದಾಗ ಸಿಗ್ನಲ್ ಕೆಂಪ್ ಆಗೋದು ಯಾವುದೇ ಕಾರಣಕ್ಕೂ ಸರಿ ಇರ್ಲಿಲ್ಲ. ಆದ್ರೂ ಡ್ರೈವರ್ ಜಾಕ್ ಮಿಲ್ಸ್ ಪಟಕ್ನ ಬ್ರೇಕ್ ಹಾಕಿ ಆ ಕಡು ರಾತ್ರಿಯಾಗ ಗಾಡಿ ನಿಲ್ಸ್ಬಿಡ್ತಾನ. ಸ್ವಲ್ಪ ಹೊತ್ತು ಎಲ್ಲಾ ಕಡೆ ಗಪ್ ಚುಪ್ ಶಾಂತಿ ಇತ್ತು. ಆದ್ರ ಆ ಶಾಂತಿಯಿಂದ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಅಡಗಿತ್ತ ಅಂತ ಹೇಳಿ ಗೊತ್ತಿರ್ಲಿಲ್ಲ. ಅದು ಈ ಶತಮಾನದ ಅತಿ ದೊಡ್ಡ ದರೋಡೆ ಆಗಿತ್ತ. ದ ಗ್ರೇಟ್ ಟ್ರೈನ್ ರಾಬರಿ ಅಂತಾರೆ ಅದಕ್ಕೆ. ಇದ್ರಾಗ ಇಡೀ ಟ್ರೈನ್ ಅನ್ನ ಲೂಟಿ ಹೊಡೆದ್ರ. ಸಂಜು ಥಾಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದನ್ನ ಕೇಳಿದ್ರೆ ಯಾವುದೋ ಒಂದು ಸಿನಿಮಾ ಕತೆ ಅನ್ಸ್ಬೋದು ನಿಮಗ. ಆದ್ರೆ ನಿಜ ಜೀವನದಾಗ ಈ ಕಳ್ಳರು ಭಾರಿ ಸಸ್ಪೆನ್ಸ್ ಪ್ಲಾನಿಂಗ್ ಮಾಡಿದ್ರು. ಬ್ರಿಟನ್ ಸರ್ಕಾರದ ಆ ಟ್ರೈನ್ ನಿಂದ ಲಕ್ಷಾಂತರ ಪೌಂಡ್ ದೋಚಿದ್ರು. ಅದು ಹೆಂಗಂದ್ರ ಒಂದು ಗುಂಡು ಹಾರಿಸಲಾರ್ದನ. ಇದನ್ನೆಲ್ಲ ಕೆಲವು ತಿಂಗಳ ಹಿಂದೆ ಶುರು ಮಾಡಲಾಗಿತ್ತು. ಲಂಡನ್ ನಗರದ ಫೇಮಸ್ ಕ್ರಿಮಿನಲ್ಗಳು ಒಂದು ಹೊಸ ಸಾಹಸ ಮಾಡೋಕೆ ತಲೆ ಕೆಡಿಸ್ಕೊಂಡು ಕೂತಿದ್ರ. ಬ್ರೂಸ್ ರೆನಾಲ್ಡ್ಸ್ ಅನ್ನುವ ಈ ಪ್ಲಾನ್ ನ ಅಸಲಿ ಮಾಸ್ಟರ್ ಮೈಂಡ್. ಇವನ್ ಹತ್ರ ಬ್ರಿಟನ್ ನ್ಯಾಷನಲ್ ಪೋಸ್ಟ್ ಸರ್ವಿಸ್ ನ ಒಂದು ಗುಪ್ತ ಮಾಹಿತಿ ಇತ್ತು. ಈ ಮಾಹಿತಿ ಅವನಿಗೆ ರಾಯಲ್ ಮೇಲ್ ನ ಒಬ್ಬ ಸೀನಿಯರ್ ಸೆಕ್ಯೂರಿಟಿ ಆಫೀಸರ್ ಕಡೆಯಿಂದ ಸಿಕ್ಕಿತ್ತ. ಅವನ ಹೆಸರು ಯಾರಿಗೂ ಗೊತ್ತಿಲ್ಲ. ವಿಷಯ ಏನಂದ್ರ ಗ್ಲಾಸ್ಗೋದಿಂದ ಲಂಡನ್ ಹೋಗೋ ಟ್ರೈನ್ನಾಗ ಒಂದು ವಿಶೇಷ ಡಬ್ಬ ಇರ್ತೈತಿ. ಅದಕ್ಕ HVP ಹೈ ವ್ಯಾಲ್ಯೂ ಪ್ಯಾಕೇಜಸ್ ಅಂತಾರ. ಅದರಾಗ ಒಂದು ದಿನ ಭಾರಿ ದೊಡ್ಡ ಮೊತ್ತದ ರೊಕ್ಕ ಹೋಗ್ತ ಅಂತ ಗೊತ್ತಿತ್ತು. ಅದನ್ನೇ ಲೂಟಿ ಮಾಡೋದು ಇವ್ರ ಪ್ಲಾನ್ ಆಗಿತ್ತ. ಬ್ರೂಸ್ ರೆನಾಲ್ಡ್ಸ್ ಮತ್ತು ಅವನ್ ಗೆಳೆಯರ ಹಳೆ ಕಳ್ಳರಾಗಿದ್ರ, ಅದು ಕರೆ. ಆದ್ರೆ ಅವರಿಗೆ ಟ್ರೈನ್ ಲೂಟಿ ಮಾಡೋದು ಹೆಂಗ ಅನ್ನೋದು ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವರು ಲಂಡನ್ ನ ಇನ್ನೊಂದು ಗ್ಯಾಂಗ್ ಜೊತೆ ಕೈ ಜೋಡಿಸ್ತ. ಆ ಗ್ಯಾಂಗ್ ಟ್ರೈನ್ ಲೂಟಿ ಮಾಡೋದು ಭಾರಿ ಅನುಭವ ಇತ್ತ. ಅವ್ರನ್ನ ಸೌತ್ ಕೋಸ್ಟ್ ರೈಡರ್ಸ್ ಅಂತ ಕರಿತಿದ್ರ. ಹಂಗ ಟೈಮ್ ದೊಡ್ಡದಾಗ್ತಾ ಹೋಗಿ ಸುಮಾರು 15 ಮಂದಿ ಸೇರ್ಕೊಂಡ್ರ. ಒಂದು ಗುಂಡು ಹಾರಿಸಲಾರ್ದ ಈ ಸರ್ಕಾರಿ ಗಾಡಿಯನ್ನ ದೋಚ್ಬೇಕಂತ ಅವರೆಲ್ಲ ಕಟ್ಟಕ್ ಬಿದ್ದಿದ್ರು. ಆಗಸ್ಟ್ 7, 1963 ಸಂಜೆ 6:50 ಗ್ಲಾಸ್ಗೋ ಸೆಂಟ್ರಲ್ ಸ್ಟೇಷನ್ ನಿಂದ ಈ ಟ್ರೈನ್ ಲಂಡನ್ ಕಡೆಗೆ ಹೊಂಟಿತ್ತು. ಮರುದಿನ ಮುಂಜಾನೆ 4 ಗಂಟೆಗೆ ಇದು ಲಂಡನ್ ತಲುಪಬೇಕಿತ್ತು. ಈ ಟ್ರೈನ್ ನಲ್ಲಿ ಒಟ್ಟು 12 ಡಬ್ಬಗಳಿದ್ವು. ಅಂಚೆ ಇಲಾಖೆ 72 ಮಂದಿ ಸ್ಟಾಫ್ ಕೂಡ ಅದರಲ್ಲಿದ್ರು. ಈ ಗಾಡಿಯ ವಿಶೇಷತೆ ಏನಪ್ಪಾ ಅಂತಂದ್ರ ಇದು ಎಲ್ಲಿಯೂ ನಿಲ್ಲಿಸಲಾರ್ದೆ ಪಾರ್ಸಲ್ಗಳನ್ನ ತಲುಪಿಸಬೇಕಿತ್ತು. ಸ್ಟೇಷನ್ ಬಂದಾಗ ಗಾಡಿ ಮೆಲ್ಲಗಾದ ಕೂಡಲೇ ಹೊರಗಡೆ ನೇತು ಹಾಕಿದ ಚೀಲ್ಗಳನ್ನೆಲ್ಲ ಒಳಗಿದವರು ಬಲೆಯಿಂದ ಹಿಡ್ಕೋತಿದ್ರ. ಅದೇ ರೀತಿ ಒಳಗಿನ ಚೀಲ್ಗಳು ಹೊರಗೆ ಎಷ್ಟಿದ್. ಆದ್ರ ಅಸಲಿ ಟ್ವಿಸ್ಟ್ ಇಲ್ಲಿ ಐತ್ ನೋಡ್ರಿ. ಯಾವ ಡಬ್ಬವನ್ನ ಲೂಟಿ ಮಾಡ್ಬೇಕಿತ್ತೋ ಅದು ಮೊದಲ ಟ್ರೈನ್ಗೆ ಇರ್ಲೇ. ಅದು 9 ವ್ಯಾಲಿ ಸ್ಟೇಷನ್ ನಲ್ಲಿ ಇತ್ತು. ಅದಕ್ಕೆ HVP ಹೈ ವ್ಯಾಲ್ಯೂ ಪ್ಯಾಕೇಜಸ್ ಅಂತ ಕರಿತಿದ್ರ. ಆದ್ರ ತುಂಬಾ ಹಣ ಇರ್ತಿತ್ತು. ಮಜಾ ಅಂದ್ರ 1961 ಇಂಥ ಡಬ್ಬಗಳಿಗೆ ಭಾರಿ ಸೆಕ್ಯೂರಿಟಿ ಅಲಾರಾಮ್ ಅಳವಡಿಸಲಾಗ್ತಿತ್ತ. ಆದ್ರೆ ಈ ಕಳ್ಳರಿಗೆ ರಾಯಲ್ ಮೇಲೆ ಒಳಗಿನ ವ್ಯಕ್ತಿಯಿಂದ ಒಂದ್ ಖತರ್ನಾಕ್ ಟಿಪ್ ಸಿಕ್ಕಿತ್ತ. ಏನಂದ್ರ ಅಂದಿನ ದಿನ ಸೆಕ್ಯೂರಿಟಿ ಇರುವ ಡಬ್ಬಗಳು ರಿಪೇರಿಲಿದ್ವು. ಹಾಗಾಗಿ ಹಳೆ ಕಾಲದ ಯಾವುದೇ ಅಲಾರಾಮ್ ಇಲ್ದ M300204M ನಂಬರಿನ ಡಬ್ಬವನ್ನು ಬಳಸಲಾಗಿತ್ತು. ಟ್ರೈನ್ ನ 9 ವ್ಯಾಲಿ ಸ್ಟೇಷನ್ ತಲುಪಿದಾಗ ಈ ರೊಕ್ಕದ ಡಬ್ಬವನ್ನ ಇಂಜಿನ್ ಪಕ್ಕದ 2ನೇ ಜಾಗಕ್ಕೆ ಸೇರಿಸಲಾಯ್ತು. ಇದು ಕಳ್ಳರಿಗೆ ಸಿಕ್ಕ ಮೊದಲ ಟಿಪ್. ಆದ್ರೆ 2ನೇ ಟಿಪ್ ಇದಕ್ಕಿಂತ ಭಾರಿ ಇತ್ತು ನೋಡ್ರಿ. ಸಾಮಾನ್ಯವಾಗಿ ಆ HVP ಡಬ್ಬದಾಗ ಒಂದು 3 ಲಕ್ಷ ಪೌಂಡ್ ಅಷ್ಟೇ ಇರ್ತಿದ್ವು. ಆದ್ರ ಅದ್ರ ಹಿಂದಿನ ವಾರ ಬ್ಯಾಂಕ್ ಹಾಲಿಡೇ ಇದ್ದಿದ್ದಕ್ಕ ಇವತ್ತು ಆ ಡಬ್ಬದಾಗ ಬರೋಬ್ಬರಿ 26 ಲಕ್ಷ ಪೌಂಡ್ ರೊಕ್ಕ ಇತ್ತು. ಅಂದ್ರ ಮಾಮೂಲಿಗಿಂತ 12 ಪಟ್ಟು ಹೆಚ್ಚು ರೊಕ್ಕ. ಒಂದ ಕಡೆ ಸೆಕ್ಯೂರಿಟಿ ಅಲಾರಾಮ್ ಇಲ್ದ ಹಳೆ ಡಬ್ಬ, ಇನ್ನೊಂದು ಕಡೆ ಭಾರಿ ಪ್ರಮಾಣದ ರೊಕ್ಕ. ಕಳ್ಳರಿಗೆ ಇದು ಲಾಟ್ರಿ ಹೊಡೆದಂಗ ಆಗಿತ್ತು. ಟ್ರೈನ್ 9 ವ್ಯಾಲಿ ಸ್ಟೇಷನ್ ನಿಂದ ಹೊರಟಿ 58 ವರ್ಷದ ಡ್ರೈವರ್ ಜಾಕ್ ಮಿಲ್ಸ್ ಗಾಡಿನ ಜೋರಾಗಿ ಓಡಿಸ್ತಿದ್ರು. ಅತ್ ಕಡೆ ಆ ದರೋಡೆಕೋರರು ಗ್ಯಾಂಗ್ ರೈಲ್ವೆ ಟ್ರ್ಯಾಕ್ ಪಕ್ಕದ ಪೊದೆ ಒಳಗ ಹೊಂಚಾಕಿ ಕೂತ್ಕೊಂಡಿದ್ರು. 8 ಆಗಸ್ಟ್ 1963 ಮುಂಜಾನೆ ಸುಮಾರು 3 ಗಂಟೆ ಹೊತ್ತ ಕಳ್ಳರ ಟೀಮ್ನ ಒಬ್ಬ ಮೆಂಬರ್ ಸಿಗ್ನಲ್ ಹತ್ತಿರ ಹೋಗಿ ಕೈ ಚಳಕ ತೋರಿಸಿದ. ಅವನು ಹಸಿರು ಲೈಟ್ ಕಾಣದ ಹಂಗ ಅದ್ರ ಮುಂದ ಕೈ ಚೀಲ ಅಂದ್ರೆ ಗ್ಲೋವ್ ಸಿಕ್ಕಿಸ್ಬಿಟ್ಟ. ಆಮೇಲೆ ಒಂದು ಬ್ಯಾಟ್ರಿ ಬಳಸಿ ಕೆಂಪ್ ಲೈಟ್ ಉರಿಯೋಕ್ ಹಂಗ್ ಮಾಡಿದ. ಗಾಡಿ ಸಿಗ್ನಲ್ ಹತ್ತಿರ ಬಂದ ಕೂಡಲೇ ಡ್ರೈವರ್ ಮಿಲ್ಸ್ ಕಂಗಾಲಾದ್ರ. ಇಲ್ಲಿ ಯಾಕೆ ಕ್ಯಾಂಪ್ ಲೈಟ್ ಬಂತು
ಅಂತ ವಿಚಾರ ಮಾಡಿ ಗಾಡಿ ನಿಲ್ಲಿಸಿದ್ರು. ಆಗ ಅಸಿಸ್ಟೆಂಟ್ ಡ್ರೈವರ್ ಸೆಕೆಂಡ್ ಮ್ಯಾನ್ ಕೆಳಗಿಳಿದ ಅಲ್ಲಿ ಇದ್ದ ರೈಲ್ವೆ ಫೋನ್ ಮೂಲಕ ವಿಚಾರಿಸೋಕ್ ಹೋದ. ಆದ್ರ ಆ ಫೋನ್ ವೈರ್ ಅನ್ನ ಕಳ್ಳರು ಮೊದ್ಲೇ ಕತ್ತರಿಸಿ ಹಾಕಿದ್ರು. ಅವನು ವಾಪಸ್ ಇಂಜಿನ್ ಕಡೆ ಬರುವಷ್ಟರಲ್ಲಿ ಪೊದೆಯೊಳಗಿದ್ದ ದರೋಡೆಕೋರು ಹಾರಿ ಬಂದ ಅವನನ್ನು ಹಿಡ್ಕೊಂಡ್ರು. ಇಂಜಿನ್ ಮೇಲೆ ಹತ್ತಿ ಡ್ರೈವರ್ ಮಿಲ್ಸ್ ಮೇಲೆ ಹಲ್ಲೆ ಮಾಡಿದ್ರು. ಒಬ್ಬ ಕಳ್ಳ ಕಬ್ಬಿಣದ ಸಳಕೆಯಿಂದ ಡ್ರೈವರ್ ತಲೆಗೆ ಹೊಡೆದ್ಬಿಟ್ಟ. ಅವ್ರು ಅಲ್ಲೇ ಪ್ರಜ್ಞೆ ತಪ್ಪಿದ್ಬಿಟ್ರು. ಅದೇ ಹೊತ್ತು ಕಳ್ಳರನ್ಯಾಗ ಇನ್ನೊಬ್ಬ ಟೀಮ್ ಇಂಜಿನ್ ಮತ್ತು ಮೊದಲ 2 ಡಬ್ಬಗಳನ್ನ ಉಳಿದ 10 ಡಬ್ಬಗಳಿಂದ ಬೇರ್ಪಡಿಸಿದ. ಅವ್ರ ಪ್ಲಾನ್ ಏನಂದ್ರ ಈ ಇಂಜಿನ್ ಅನ್ನ ಅಲ್ಲಿಂದ 1 ಕಿಲೋಮೀಟರ್ ದೂರದ ಬ್ರೈಟ್ ಗೋ ಬ್ರಿಡ್ಜ್ ತಕ ತಗೊಂಡ್ ಹೋಗೋದಾಗಿತ್ತು. ಯಾಕಂದ್ರ ಅಲ್ಲಿ ಟ್ರಕ್ ರೆಡಿ. ಆದ್ರೆ ಇಲ್ಲಿ ಕಳ್ಳರಿಗೆ ಒಂದು ದೊಡ್ಡ ಕಿರಿಕಿರಿ ಇತ್ತು. ಅವರು ತಮ್ಮ ಜೊತೆ ಒಬ್ಬ ರಿಟೈರ್ಡ್ ಟ್ರೈನ್ ಡ್ರೈವರ್ನ ಕರ್ಕೊಂಡ್ ಬಂದಿದ್ರ. ಆದ್ರೆ ಆ ಹೊಸ ಇಂಜಿನ್ ಕಂಟ್ರೋಲ್ ನೋಡಿ ಆ ಮುದಿ ಡ್ರೈವರ್ಗ ಗಾಬರಿ ಆಗ್ಬಿಟ್ಟ. ಅವನಿಗೆ ಆ ಮಾಡೆಲ್ ಗಾಡಿ ಓಡ್ಸೋಕ್ ಬರ್ತಿರ್ಲಿಲ್ಲ. ಬೇರೆ ದಾರಿ ಇಲ್ಲದೆ ಕಳ್ಳರ ಪ್ರಜ್ಞೆ ತಪ್ಪಿದ ಜಾಕ್ ಮಿಲ್ಸ್ ಅವರಿಗೆ ನೀರು ಹಾಕಿ ಎಬ್ಬಿಸಿದ್ರ. ಅವರನ್ನ ಹೆದರಿಸಿ ಬೆದರಿಸಿ ಆ 1 ಕಿಲೋಮೀಟರ್ ದೂರ ಗಾಡಿ ಓಡ್ಸೋಕ್ ಹಚ್ಚಿದ್ರ. ಇಂಜಿನ್ ಮತ್ ಆ 2 ರೊಕ್ಕದ ಡಬ್ಬಗಳ ಬ್ರಿಡ್ಜ್ ಹತ್ರ ಹೋಗಿ ನಿಂತು. ಇತ್ತ ಟ್ರೈನ್ ಉಳಿದ 10 ಡಬ್ಬಗಳಲ್ಲಿ 70ಕ್ಕೂ ಹೆಚ್ಚು ಜನ ಸ್ಟಾಪ್ಗಾಗಿ ಗಾಡಿ ಯಾಕೆ ನಿಂತೈತಿ, ಮುಂದೆ ಏನಾಗತೈತಿ ಅನ್ನೋದು ಅಷ್ಟು ಗೊತ್ತಿರ್ಲಿಲ್ಲ. ಬ್ರಿಡ್ಜ್ ತಲುಪಿದ ಕೂಡಲೇ ಕಳ್ಳರು ಅಸಲಿ ಆಟ ಶುರು ಮಾಡಿದ್ರು. HVP ಡಬ್ಬಾದ ಬಾಗಿಲು ಮುರಿದ ಒಳಗ್ ನುಗ್ಗಿದ್ರ. ಒಳಗಿದ್ದ 5 ಮಂದಿ ಸ್ಟಾಪ್ಗೆ ಸರಿಯಾಗಿ ಹೊಡೆದ್ರ. ಅವ್ರ ಕೈಕಾಲ್ ಕಟ್ಟಿ ಕೆಳಗ್ ಮಲಗಿಸಿದ್ರ. ಆ ಡಬ್ಬಾದಾಗ ಒಟ್ಟು 128 ಹಣದ ಚೀಲಗಳಿದ್ದು. ಒಂದೊಂದು ಪೌಂಡ್ 5 ಪೌಂಡ್ ನೋಟ್ಗಳಂತ ಅದರಲ್ಲಿತ್ತು. ಆದ್ರ ಒಟ್ಟು ತೂಕ ಸುಮಾರು 2.5 ಟನ್. ಕಳ್ಳರ ಹತ್ತಿರ ಬರೀ 15 ನಿಮಿಷ ಟೈಮ್ ಇತ್ತು. ಹಾಗಾಗಿ ಅವರೆಲ್ಲ ಸಾಲಾಗಿ ನಿಂತು ಬರೋಬ್ಬರಿ ಒಬ್ಬರಿಗೊಬ್ಬರು ಚೀಲ ಎಸೆಯುತ್ತ ಟ್ರಕ್ಗೆ ಲೋಡ್ ಮಾಡಿದ್ರ. ಟೈಮ್ ಇರಲಿಲ್ಲ ಅಂತ 8 ಚೀಲಗಳನ್ನ ಅಲ್ಲೇ ಬಿಟ್ಟು ಉಳಿದ 120 ಚೀಲಗಳನ್ನ ತಗೊಂಡು ಅಲ್ಲಿಂದ ಕಾಲ್ ಕಿತ್ತಿದ್ರು. ಹೋಗುವಾಗ ಸ್ಟಾಪ್ಗೆ ಅರ್ಧ ಗಂಟೆ ಯಾರು ಇಲ್ಲಿಂದ ಕದಲ್ಬೇಡಿ, ಇಲ್ಲ ಅಂದ್ರೆ ಜೀವ ಇರಲ್ಲ ಅಂತ ಬೆದರಿಸಿ ಹೋದ್ರು. ದರೋಡೆ ಮಾಡಿದ ಮೇಲೆ ಇವರೆಲ್ಲ 43 ಕಿಲೋಮೀಟರ್ ದೂರದಲ್ಲಿದ್ದ ಒಂದು ಫಾರ್ಮ್ ಹೌಸ್ಗೆ ಹೋಗ್ತಾರ. ಅಲ್ಲಿ ಎಷ್ಟು ಖುಷಿಯಾಗಿದ್ರಂದ್ರ ಲೂಟಿ ಮಾಡಿದ ಅಸಲಿ ನೋಟ್ಗಳನ್ನ ಇಟ್ಕೊಂಡ ಮೊನೋಪೋಲೋ ಆಟ ಆಡಿದ್ರ. ಆದ್ರೆ ಆ ಖುಷಿ ಬಹಳ ದಿನ ಉಳಿಲಿಲ್ಲ. ಕಳ್ಳರು ಅರ್ಧ ಗಂಟೆ ಕದಲ್ಬೇಡಿ ಅಂದಿದ್ದನ್ನ ಕೇಳಿದ ಪೊಲೀಸರು ಅಂದ್ರೆ ಇವರು 30 ನಿಮಿಷದಲ್ಲಿ ತಲುಪುವಷ್ಟು ಹತ್ತಿರದಲ್ಲೇ ಎಲ್ಲೋ ಅಡಗಿದ್ದಾರೆ ಅಂತ ಹೇಳಿ ಗೆಸ್ ಮಾಡಿ 50 ಕಿಲೋಮೀಟರ್ ಸುತ್ತಳತೆಯಲ್ಲಿ ಹುಡುಕಾಟ ಶುರು ಮಾಡಿದ್ರು. ಇದು ಗೊತ್ತಾಗಿದ್ದೇ ತಡ. ಕಳ್ಳರು ಗಲಿಬಿಲಿಯಾಗಿ ರೊಕ್ಕ ಹಂಚಿಕೊಂಡು ಜಾಗ ಖಾಲಿ ಮಾಡಕ್ ಶುರು ಮಾಡಿದ್ರ. ಒಬ್ಬನಿಗೆ ಫಾರ್ಮ್ ಹೌಸ್ಗೆ ಬೆಂಕಿ ಹಚ್ಚೋಕ್ ಹೇಳಿದ್ರ. ಆದ್ರೆ ಆ ಪುಣ್ಯಾತ್ಮ ರೊಕ್ಕ ತಗೊಂಡು ಬೆಂಕಿ ಹಚ್ಚದೆ ಓಡಿ ಹೋದ. ಇವ್ರು ಪೊಲೀಸರಿಗೆ ಹೆಂಗ್ ಸಿಕ್ಬಿದ್ರಪ್ಪ ಅಂತಂದ್ರ, ಪೊಲೀಸರು ಆ ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಎಲ್ಲೂ ಫಿಂಗರ್ ಪ್ರಿಂಟ್ಸ್ ಇರ್ಲಿಲ್ಲ. ಆದ್ರೆ ಕಳ್ಳರು ಮರೆತು ಬಿಟ್ಟಿದ್ದು ಆ ಮೊನೋಫೋಲಿ ಆಟದ ಬೋರ್ಡ್ ಮೇಲೆ ಎಲ್ರೂ ಬೆರಳ ಗುರುತುಗಳು ಸ್ಪಷ್ಟವಾಗಿದ್ದು. ಇವರೆಲ್ಲ ಹಳೆ ಕಳ್ಳರಾಗಿದ್ರಿಂದ ಪೊಲೀಸರ ರೆಕಾರ್ಡ್ ಜೊತೆ ಬೆರಳು ಗುರುತು ಮ್ಯಾಚ್ ಆಗಿಬಿಡ್ತು. ಕೆಲವೇ ದಿನಗಳಲ್ಲಿ 16 ಮಂದಿಯಲ್ಲಿ 14 ಮಂದಿ ಅರೆಸ್ಟ್ ಆದ್ರು. ಆದ್ರೆ 2 ಮಾತ್ರ ಇವತ್ತಿಗೂ ಸಿಕ್ಕಿಲ್ಲ. ಆ ಟ್ರೈನ್ ಓಡಿಸೋಕ ಬಂದಿದ್ದ ಡ್ರೈವರ್, ಒಳಗಿನ ಮಾಹಿತಿ ಕೊಟ್ಟಿದ್ದ ಆ ರಾಯಲ್ ಮೇಲ್ ಆಫೀಸರ್. ಕೋರ್ಟ್ ಇವರೆಲ್ಲರಿಗೂ 30 ವರ್ಷ ಜೈಲ್ ಶಿಕ್ಷೆ ವಿಧಿಸಿತ್ತು. ಆ ಡ್ರೈವರ್ ಜಾಕ್ ಮಿಲ್ಸ್ ಅವರಿಗೆ ತಲೆಗೇಟು ಬಿದ್ದಿದ್ರಿಂದ ಆಮೇಲೆ ಎಂದೂ ಕೆಲಸ ಮಾಡೋಕ್ ಆಗಿರ್ಲಿಲ್ಲ. ಆ ಘಟನೆ ಶಾಕ್ನಿಂದಲೇ ಅವರು 7 ವರ್ಷದ ನಂತರ ತೀರ್ ಹೋದ್ರು. ಇವತ್ತಿಗೂ ಆ ಬ್ರಿಡ್ಜ್ಗೆ ಟ್ರೈನ್ ರಾಬರ್ಸ್ ಬ್ರಿಡ್ಜ್ ಅಂತಾನೆ ಕರೀತಾರೆ.